ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಷನ್ ನಾಲ್ಕನೇ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಸೋಷಿಯಲ್ ಲಾಸ್ಟ್ ಮಿನಿಟ್ ರಿವಿಷನ್ ಭಾಗ 4 ಆಗಿದೆ. ಈಗ ಆಲ್ರೆಡಿ 3 ಲಾಸ್ಟ್ ಮಿನಿಟ್ ರಿವಿಷನ್ ಅನ್ನು ಅಪ್ಲೋಡ್ ಮಾಡಿದ್ದೇವೆ. ಇದು 4ನೇ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋ ಆಗಿದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಈ ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋಗಳೇನಿದ್ದಾವೆ ನಿಮಗೆ ಕ್ವಿಕ್ ರಿವಿಷನ್ಗಾಗಿ ಒಂದು 6 ರಿಂದ 8 ನಿಮಿಷಗಳಲ್ಲಿ 30 ಪ್ರಶ್ನೆಗಳನ್ನು ಕವರ್ ಮಾಡೋದರ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ವಶನ್ಗಳು ನಿಮ್ಮವರೆಗೆ ರೀಚ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಸೀರೀಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. 8, 9, 10ರ ಸರಣಿ ಪ್ರಶ್ನೋತ್ತರಗಳ ಸರಣಿಗಳಾಗಿರ್ಬಹುದು ಅಥವಾ ಮಾಡೆಲ್ ಪೇಪರ್ಗಳಾಗಿರ್ಬೋದು, ಇವೆಲ್ಲವನ್ನೂ ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ನೀವು ಅವೆಲ್ಲವನ್ನು ಸರ್ಚ್ ಮಾಡಿ ನೋಡಲಿಕ್ಕೆ ಸಿಗುತ್ತೆ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. ಚೀನಾ ನಾಗರಿಕತೆಗೆ ಕಾರಣವಾದ ನದಿ ಹವಾಂಗೋ ನದಿ. ಈ ಚೀನಾದ ದುಗುಡ ಅಂತ ಕರೆಯುವಂತಹ ನದಿಯೂ ಸಹ ಹುವಾಂಗೋ ನದಿನೇ ಆಗಿದೆ. ಚೀನಾದ ದುಗುಡ ಎಂದು ಕರೆಯಲಾಗುವಂತಹ ನದಿ ಹವಾಂಗೋ ನದಿ. ಕಾರಣ ಏನು? ಈ ನದಿ ಹರಿಯುವಂತಹ ಸಂದರ್ಭದಲ್ಲಿ ಪ್ರವಾಹವನ್ನ ಉಂಟು ಮಾಡ್ತಾ ಇತ್ತು, ಹಾಗೆ ಆಗಾಗ ನದಿ ತನ್ನ ಪಾತ್ರವನ್ನ ಬದಲಾವಣೆ ಮಾಡ್ತಾ ಇತ್ತು. ಈ ಕಾರಣದಿಂದಾಗಿ ಹೆಚ್ಚು ಆಸ್ತಿ ಹಾನಿ ಆಗ್ತಾ ಇತ್ತು, ನಷ್ಟ ಉಂಟಾಗ್ತಾ ಇತ್ತು. ಹಾಗಾಗಿ ಇದನ್ನ ಚೀನಾದ ದುಗುಡ ಅಂತ ಹೇಳಿ ಕರೆದಿರುವಂಥದ್ದು. ಚೀನಾದಲ್ಲಿ ಕಂಡು ಬಂದಿರುವ ನಾಗರಿಕತೆಯ ಪ್ರಥಮ ರಾಜಮನೆತನ ಶಾಂಗ್ ರಾಜಮನೆತನ. ಚೀನಾದ ಮಹಾಗೋಡೆಯ ಉದ್ದ 5,000 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಚೀನಾದ ಮಹಾಗೋಡೆ. ಈ ಚೀನಾದ ಮಹಾಗೋಡೆಯನ್ನು ಕಟ್ಟಿಸಿದಂತಹ ರಾಜ ಯಾರು ಅಂತ ಕೇಳ್ಬೋದು. ಶಿ ಹಾಂಗ್ ಟಿ ಹೇಳುವಂತಹ ರಾಜ ಈತ ಈ ಚೀನಾದ ಮಹಾಗೋಡೆಯನ್ನ ಕಟ್ಟಿಸ್ತಾನೆ. ಪಿಂಗಾಣಿ ಉಗಮವಾದಂತಹ ರಾಷ್ಟ್ರ ಚೀನಾ. ಪಿಂಗಾಣಿ ಮತ್ತು ಅರೆ ಪಿಂಗಾಣಿ ಇವೆರಡು ಚೀನಾ ಒಂದು ನಾಗರಿಕತೆಯ ಕೊಡುಗೆಗಳಾಗಿದ್ದಾವೆ. ರೋಮನ್ ನಾಗರಿಕತೆಯ 2 ರಾಜಕೀಯ ಸಲಹಾ ಸಂಸ್ಥೆ ಅಸೆಂಬ್ಲಿ ಮತ್ತು ಸೆನೆಟ್. ಈ ಅಸೆಂಬ್ಲಿ ಅನ್ನುವಂಥದ್ದು ಏನಾಗಿತ್ತು? ಸಾಮಾನ್ಯ ಮಧ್ಯಮ ವರ್ಗ ಜನರಿಂದ ಕೂಡಿದ ಸದಸ್ಯರನ್ನ ಕೂಡಿರ್ತಿತ್ತು. ಸೆನೆಟ್ ಶ್ರೀಮಂತರು ಮತ್ತು ಪ್ರತಿಷ್ಠಿತರಿಂದ ಕೂಡಿದಂತಹ ಒಂದು ಸಂಸ್ಥೆಯಾಗಿತ್ತು. ರೋಮನ್ನ ಸಮಾಜದ 2 ವರ್ಗಗಳು, ಪೆಟ್ರಿಷಿಯನ್ನರು ಹಾಗೂ ಪ್ಲೇಬಿಯನ್ನರು. ಈ ಮೊದಲೇ ತಿಳಿಸಿದ ಹಾಗೆ ಸೆನೆಟ್ ಮತ್ತು ಅಸೆಂಬ್ಲಿ. ಪ್ಲೇಬಿಯನ್ನರು ಅಸೆಂಬ್ಲಿಯ ಸದಸ್ಯರಾದ್ರೆ ಪೆಟ್ರಿಷಿಯನ್ನರು ಸೆನೆಟ್ನ ಸದಸ್ಯರಾಗಿರ್ತಂಥವರಾಗಿದ್ರು. ಕೌನ್ಸಿಲ್ ಹಾಗೂ ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಯಾರು ತಿರಸ್ಕರಿಸಬಹುದಿತ್ತು? ಟ್ರಿಬ್ಯೂನ್ಗಳು ಇದನ್ನ ತಿರಸ್ಕರಿಸಬಹುದಿತ್ತು. ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು ಹೀಗೆನ್ನುವರು. ರೋಮನ್ ಲಾ ಅಂತ ಹೇಳಿ ಕರೀತಾರೆ ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು. ರೋಮನ್ ಮತ್ತು ಆಫ್ರಿಕಾ ಕರಾವಳಿಯ ಕಾರ್ಥೇಜ್ ನಗರದ ನಡುವೆ ಆದ ಯುದ್ಧ ಪ್ಯೂನಿಕ್ ಯುದ್ಧ. 118 ವರ್ಷಗಳ ಕಾಲ ಈ ಒಂದು ಪ್ಯೂನಿಕ್ ಯುದ್ಧ ನಡೆಯುತ್ತೆ. ಸಿಸಿಲಿ ಹೇಳುವಂತಹ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಳುವಂತಹ ಕಾರಣಕ್ಕಾಗಿ. ರೋಮನ್ನರು ಗ್ಲಾಡಿಯೇಟರ್ಗಳನ್ನಾಗಿ ಬಳಸುತ್ತಿದ್ದುದು ಗುಲಾಮರನ್ನ ಮತ್ತು ಯುದ್ಧ ಕೈದಿಗಳನ್ನ. ಗ್ಲಾಡಿಯೇಟರ್ಗಳಂದ್ರೇನು? ಕುಸ್ತಿಪಟುಗಳು ಹೇಳುವಂತಹ ಅರ್ಥವನ್ನ ಕೊಡುತ್ತೆ. ಜೂಲಿಯಸ್ ಸೀಸರ್ ನನ್ನು ಸೆನೆಟ್ನ ಆವರಣದಲ್ಲಿ ಕೊಂದವನು ಬ್ರೂಟಸ್ ಹಾಗೂ ಆತನ ಸಹವರ್ತಿಗಳು. ನೆಕ್ಸ್ಟ್, ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ. ಅಗಸ್ಟಸ್ ಸೀಸರ್ ತನ್ನನ್ನು ತಾನು ಪ್ರಿನ್ಸೆಪ್ ಅಂತ ಹೇಳಿ ಕರ್ಕೊಳ್ತಾನೆ. ತನ್ನನ್ನು ಪ್ರಿನ್ಸೆಪ್ ಎಂದು ಕರೆದುಕೊಂಡವನು ಅಗಸ್ಟಸ್ ಸೀಸರ್. ಅಮೆರಿಕದ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಮಾಯಾ, ಆಸ್ಟೆಕ್ ಮತ್ತು ಇಂಕಾ. ಇವು ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು. ಮಾಯಾ ನಾಗರಿಕತೆಯ ಜನರ ಭಾಷೆ ಯುಕಟೆಕ್. ಇದು ಮಾಯನ್ನರ ಭಾಷೆಯಾಗಿತ್ತು. ಪ್ರಾಚೀನ ಅಮೆರಿಕಾದ ಇಂಡಿಯನ್ನರಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಹೊಂದಿದವರು ಮಾಯನ್ನರು. ಆಸ್ಟೆಕರು ತಮ್ಮ ನಗರವನ್ನ ಕಟ್ಟಿಕೊಂಡಿದ್ದು ಮೆಕ್ಸಿಕೋದ ಟೆಕ್ಸ್ಕೋಕೋ ಸರೋವರದ ಒಂದು ದ್ವೀಪವೊಂದರ ಮೇಲೆ ಆಸ್ಟೆಕರು ತಮ್ಮ ನಗರವನ್ನ ಕಟ್ಕೊಳ್ತಾರೆ. ಮಾಯಾ, ಆಸ್ಟೆಕ್, ಇಂಕಾ ಇವು 3 ಅಮೆರಿಕಾದ ಪ್ರಾಚೀನ ನಾಗರಿಕತೆಗಳು ಅಂತ ಹೇಳಿ ಕರೆಯುವಂಥದ್ದು. 19ನೇ ಪ್ರಶ್ನೆ. ಆಸ್ಟೆಕರು ನಿರ್ಮಿಸಿಕೊಂಡ ನಗರದ ಹೆಸರು ಟಿನೋಟಿಟ್ಲಾನ್. ಇದರ ಅರ್ಥ ಏನಂದ್ರೆ ನೀರಿನಿಂದ ಉದಯಿಸಿದ ಕಲ್ಲು ಹೇಳುವಂತಹ ಅರ್ಥವನ್ನ ಕೊಡುತ್ತೆ ಟಿನೋಟಿಟ್ಲಾನ್. ಆಸ್ಟೆಕರ ಭಾಷೆ ನಹುವಾ. ಇದು ಆಸ್ಟೆಕರ ಭಾಷೆಯಾಗಿತ್ತು. ನೆಕ್ಸ್ಟ್, ಆಸ್ಟೆಕರ ಮೌಖಿಕ ಪರಂಪರೆಯನ್ನು
ಸ್ಪೇನಿಷ್ ಚರಿತ್ರೆಕಾರರು ಭಾಷಾಂತರ ಮಾಡಿ ನೀಡಿದ ಹೆಸರು. ಈ ಅಷ್ಟಕರ ಮೌಖಿಕ ಪರಂಪರೆಯನ್ನ ಸ್ಪೇನಿಷ್ ಚರಿತ್ರಕಾರರು ಹಾಗೂ ಸಾಹಿತ್ಯಕಾರರು, ಇತಿಹಾಸಕಾರರು ಭಾಷಾಂತರವನ್ನ ಮಾಡ್ತಾರೆ ಸ್ಪೇನ್ಗೆ. ಇದು ಕೊಟ್ಟಂತ ಹೆಸರು ಇಂಡಿಯನ್ ಕೊಡೈಸಿಸ್ ಅಂತ. ನೆಕ್ಸ್ಟ್, ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಸೂರ್ಯದೇವ. ಹಾಗಾಗಿ ಇಂಕಾಗಳ ಪ್ರತಿಯೊಂದು ಪ್ರದೇಶಗಳಲ್ಲೂ ಸಹ ಸೂರ್ಯದೇವನ ದೇವಾಲಯ ಇರ್ತಿತ್ತು. ಇಂಕಾಗಳಲ್ಲಿ ಕಾರಣವಾದ ದೇವರು ವೀರಕೋಚ. ವೇದ ಎಂಬ ಶಬ್ದದ ಮೂಲ ಧಾತು ವಿದ್. ವೇದ ಮತ್ತೆ ವಿದ್ಯಾರ್ಥಿ ಹೇಳುವಂತಹ ಪದದ ಮೂಲ ಧಾತುವು ವಿದ್ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಅದರ ಅರ್ಥ ಏನು? ಜ್ಞಾನ ಹೇಳುವಂತಹ ಅರ್ಥ ಆಗಿದೆ. ವಿದ್ ಎಂದರೆ ಜ್ಞಾನ ಹೇಳುವಂತ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನ ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನ ನಿವೇದಿಸಿಕೊಳ್ಳಲು ಕಂಡೆರಿಸಿದ ಮಂತ್ರಗಳನ್ನ ರುಕ್ಕುಗಳು ಅಂತ ಕರೀತಾರೆ. ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನ ಸ್ತುತಿಸಿ ತಮ್ಮ ಅಪೇಕ್ಷೆ, ಆಸೆ, ಆಕಾಂಕ್ಷೆ, ಬಯಕೆಗಳನ್ನ ಅವರಲ್ಲಿ ನಿವೇದಿಸಿಕೊಳ್ಳಲಿಕ್ಕಾಗಿ ಕಂಡೆರಿಸಿದಂತಹ ಮಂತ್ರಗಳು. ವೇದ ಮಂತ್ರದ ಸಮೂಹವನ್ನು ವಿಭಜನೆ ಮಾಡಿದವರು ಕೃಷ್ಣ ದ್ವೈಪಾಯನ. ಬ್ರಾಕೆಟ್ನಲ್ಲಿ ವೇದವ್ಯಾಸ ಅಂತ ಇದೆ. ವೇದವ್ಯಾಸರು ವೇದ ಮಂತ್ರ ಸಮೂಹವನ್ನ ವಿಭಜನೆ ಮಾಡಿದ್ದು. ವೇದವ್ಯಾಸರ ಮೂಲ ಹೆಸರು ಕೃಷ್ಣ ದ್ವೈಪಾಯನ. ಈ ಕೃಷ್ಣ ದ್ವೈಪಾಯನರು ವೇದ ಮಂತ್ರ ಸಮೂಹವನ್ನ ವಿಭಜನೆ ಮಾಡಿದ ಕಾರಣಕ್ಕಾಗಿ ಅವರನ್ನ ವೇದವ್ಯಾಸರು ಅಂತ ಕರೆಯಲಾಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವುಗಳನ್ನ ವೇದವ್ಯಾಸರು ಉಪದೇಶ ಮಾಡಿದ ಋಷಿಗಳ ಕ್ರಮ. ಋಗ್ವೇದವನ್ನ ತೈಲ ಋಷಿಗೆ, ಸಾಮವೇದವನ್ನ ಋಗ್ವೇದವನ್ನ ತೈಲ ಋಷಿಗೆ, ಯಜುರ್ವೇದವನ್ನ ವೈಶಂಪಾಯನ, ಸಾಮವೇದವನ್ನ ಜೈಮಿನಿಗೆ, ಅಥರ್ವ ವೇದವನ್ನ ಸುಮಂತ ಋಷಿಗೆ ವೇದವ್ಯಾಸರು ಉಪದೇಶವನ್ನ ಮಾಡ್ತಾರೆ. ಯಜ್ಞ ಆಚರಣೆಗಳ ಕ್ರಮವನ್ನ ತಿಳಿಸುವ ವೇದದ ಭಾಗ ಬ್ರಾಹ್ಮಣ. ಯಜ್ಞದ ಆಚರಣೆ ಹೇಗಿರಬೇಕು, ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ಅಂತ ತಿಳಿಸುವ ವೇದದ ಭಾಗವನ್ನ ಬ್ರಾಹ್ಮಣ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ. ಋಗ್ವೇದ ಸಂಹಿತೆಯಲ್ಲಿರುವ ಸೂಕ್ತಗಳ ಸಂಖ್ಯೆ 1028 ಸೂಕ್ತಗಳಿದಾವೆ. 10 ಮಂಡಲಗಳಲ್ಲಿ 1028 ಸೂಕ್ತಗಳು ಇರುವಂಥದ್ದು. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಕ್ವಿಕ್ ರಿವಿಷನ್ನ ವಿಡಿಯೋದಲ್ಲಿ ಸುಮಾರು 7 ನಿಮಿಷಗಳಲ್ಲಿ ನಾವು 30 ಕ್ವಶನ್ಗಳನ್ನು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ 6 ರಿಂದ 7 ನಿಮಿಷಗಳ ಅವಧಿಯಲ್ಲಿ ಇನ್ನೂ ಒಂದಿಷ್ಟು 30-40ರಷ್ಟು ಪ್ರಶ್ನೆಗಳನ್ನು ನೋಡ್ತಾ ಕ್ವಿಕ್ ರಿವಿಷನ್ ವಿಡಿಯೋಗಳನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.